ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಧನಸ್ಸು ರಾಶಿಯವರ ವಿಚಾರವಾಗಿ 2025ನೇ ಇಸ್ವಿಯಲ್ಲಿ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ವಿಚಾರಗಳಲ್ಲಿ ಶುಭ ಫಲಗಳು ಮತ್ತು ಮಿಶ್ರ ಫಲಗಳು ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ, ಮತ್ತು ಪರಿಹಾರಾರ್ಥವಾಗಿ ಯಾವ ದೇವರನ್ನು ಅವರು ಪೂಜೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೋದು ಅನ್ನುವಂಥ ಒಂದು ವಿಚಾರಗಳನ್ನು ನೋಡೋಣ. ಇನ್ನು ಮೊದಲನೇದಾಗಿ ಗ್ರಹರ ಒಂದು ಬದಲಾವಣೆ ಯಾವ ರೀತಿ ಇದೆ ಮತ್ತು ಧನಸ್ಸು ರಾಶಿಯವರಿಗೆ ಯಾವ ಮನೆಯಲ್ಲಿ ಯಾವ ಗ್ರಹರ ಒಂದು ದೃಷ್ಟಿ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಪ್ರಸ್ತುತ ಶನಿಗ್ರಹರು ಕುಂಭರಾಶಿಯಲ್ಲಿರ್ತಕ್ಕಂಥದ್ದು. ಇನ್ನು ಮಾರ್ಚ್ 29ನೇ ತಾರೀಕು ಶನಿಗ್ರಹರ ಒಂದು ಪರಿಭ್ರಮಣ ಮೀನರಾಶಿಗೆ ಸಂಚಾರ ಆಗುವಂಥದ್ದು. ಇನ್ನು ಮೇ 14ನೇ ತಾರೀಕು ಗುರುವಿನ ಒಂದು ಪ್ರಭಾವ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥದ್ದು. ಇನ್ನು 18/5/2025 ರಾಹು ಮತ್ತು ಕೇತು ಗ್ರಹರ ಒಂದು ಪ್ರಭಾವ, ವಿಶೇಷವಾಗಿ ರಾಹು ಗ್ರಹರು ಕುಂಭರಾಶಿಗೆ ಬರುವಂಥದ್ದು ಮತ್ತು ಕೇತು ಗ್ರಹರು ಸಿಂಹರಾಶಿಗೆ ಪ್ರವೇಶ ಆಗುವಂಥದ್ದು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿ, ಪ್ರಸ್ತುತ 3ನೇ ಮನೆಯಲ್ಲಿ ಅವ್ರಿಗೆ ಶನಿಯ ಒಂದು ಪ್ರಭಾವ ಇರತಕ್ಕಂಥದ್ದು. ಇನ್ನು 4ನೇ ಮನೆಗೆ ಮೇ ನಂತರ ಶನಿಯ ಒಂದು ಪ್ರಭಾವ ಬರುವಂತಹ ಒಂದು ವಿಶೇಷತೆ ಇರುತ್ತೆ. ಅದೇ ವಿಧವಾಗಿ ರಾಹುವಿನ ಒಂದು ಪ್ರಭಾವ ಅವ್ರಿಗೆ 3ನೇ ಮನೆಯಲ್ಲಿ ಮೇ ನಂತರ ಪ್ರಾಪ್ತಿಯಾಗುವಂಥದ್ದು. ಪ್ರಸ್ತುತ 4ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ ಇರುವಂಥದ್ದು. ಇನ್ನು ಈಗ ಗುರುವಿನ ಒಂದು ಪ್ರಭಾವ 6ನೇ ಮನೆಯಲ್ಲಿ ನಡೀತಾ ಇದೆ. ಮೇ 14ನೇ ತಾರೀಕಿನ ನಂತರ ಇವರಿಗೆ ಪೂರ್ಣ ಗುರುಬಲ ಪ್ರಾಪ್ತಿಯಾಗ್ತಾ ಇರತಕ್ಕಂಥದ್ದು. ಧನಸ್ಸು ರಾಶಿಯವರು 80% ಅತ್ಯಂತ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ, ಮೇ 14ನೇ ತಾರೀಕಿನ ನಂತರ 7ನೇ ಮನೆಗೆ ಗುರು ಪ್ರಾಪ್ತಿ, ಗುರುವಿನ ಒಂದು ಪ್ರಭಾವ, ಆಶೀರ್ವಾದ ಇವರಿಗೆ ಧನಸ್ಸು ರಾಶಿಯವರು ಬರ್ತಕ್ಕಂಥದ್ದು. ಇನ್ನು ಕೇತುವಿನ ಒಂದು ಪ್ರಭಾವ ಪ್ರಸ್ತುತ ಅವ್ರಿಗೆ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೇತು ಗ್ರಹರು ಮೇ ತಿಂಗಳಲ್ಲಿ 9ನೇ ಮನೆಗೆ ಇವರಿಗೆ ಸಂಚಾರ ಆಗೋದ್ರಿಂದ, ಸಿಂಹರಾಶಿ ಧನಸ್ಸು ರಾಶಿಯಿಂದ 9ನೇ ಮನೆ ಆಗಿರೋದ್ರಿಂದ ಕೇತುವಿನಿಂದಲೂ ಕೂಡ ಇವರಿಗೆ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳಿರುತ್ತೆ. ಕಾರಣ ಕೇತು ಗ್ರಹರು ಅವರು ಕೂಡ ದೈವಗ್ರಹರಾಗಿರ್ತಕ್ಕಂಥದ್ದು. ಇನ್ನು ಧನಸ್ಸು ರಾಶಿಯವರಿಗೆ ಯಾವೆಲ್ಲ ವಿಚಾರಗಳಲ್ಲಿ ಶುಭ ಫಲ ಅನ್ನುವಂಥದ್ದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, ವಿವಾಹ ಪ್ರಯತ್ನಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ 2025ನೇ ಇಸ್ವಿಯಲ್ಲಿ ಧನಸ್ಸು ರಾಶಿಯವರು ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅತ್ಯಂತ ಶುಭ ಫಲವನ್ನು ಹೊಂದುವಂಥದ್ದು. ಪ್ರೀತಿ ಪ್ರೇಮದ ಒಂದು ವಿಚಾರಗಳು ಅವರ ಒಂದು ವಿವಾಹಕ್ಕೆ ಮರುಕಳಿಸುವಂಥ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ಸಫಲತೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ದ್ವಿತೀಯ ವಿವಾಹ ಅಂದರೆ ಈಗಾಗಲೇ ಡೈವರ್ಸ್ ಆಗಿ 2ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು 2025ರಲ್ಲಿ ಧನಸ್ಸು ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಹೊಂದುವಂಥದ್ದು ಮತ್ತು 2ನೇ ವಿವಾಹ ಆಗುವಂಥ ಯೋಗವನ್ನು ಕೂಡ ಅವ್ರು ಪಡ್ಕೊಂಡಿರ್ತಾರೆ. ಅವರ ಒಂದು ಮೂಲ ಜಾತಕದ ರೀತ್ಯ ಮತ್ತು ಗೋಚಾರದ ರೀತ್ಯ ಅವ್ರಿಗೆ ಅನುಕೂಲ ಇದ್ದರೆ ಅವ್ರಿಗೆ 2ನೇ ವಿವಾಹವೂ ಕೂಡ ಆಗುವಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಪತಿ ಪತ್ನಿಯರ ನಡುವೆ ಉತ್ತಮವಾದಂತಹ ಬಾಂಧವ್ಯ, ಕೌಟುಂಬಿಕ ವಿಚಾರಗಳಲ್ಲಿ ಒಳ್ಳೆಯ ಒಂದು ಶುಭ ಫಲಗಳನ್ನು ಧನಸ್ಸು ರಾಶಿಯವರು ಪಡೆಯುವಂಥದ್ದು. ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವರಿಗೆ ಯಥೇಚ್ಛವಾಗಿ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಆರ್ಥಿಕ ಪ್ರಗತಿ ಧನಸ್ಸು ರಾಶಿಯವ್ರಿಗೆ ಉಂಟಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅವರ ವಾಕ್ಚಾತುರ್ಯದಿಂದ ಅವರು ವಿಶೇಷವಾಗಿ ಹಣಕಾಸಿನ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುತ್ತೆ. ಇನ್ನು ವಿದೇಶ ಪ್ರಯಾಣ ಯೋಗವೂ ಕೂಡ ಧನಸ್ಸು ರಾಶಿಯವರಿಗೆ
ಪ್ರಾಪ್ತಿಯಾಗಿರ್ತಕ್ಕಂಥದ್ದು 2025ರಲ್ಲಿ. ಇನ್ನು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡೋವಂಥವ್ರಿಗೂ ಕೂಡ ಒಳ್ಳೆಯ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಇಲ್ಲಿ ನೋಡಿ, ಪ್ರಾಪರ್ಟಿಗಳನ್ನು ಮಾರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ರಾಹುಗ್ರಹರಿಂದ ಇವರಿಗೆ ವಿಶೇಷವಾದಂಥ ಒಂದು ಅನುಕೂಲಗಳಾಗ್ತಕ್ಕಂಥದ್ದು ಮತ್ತು ರಾಹುವಿನಿಂದಲೂ ಕೂಡ ಇವರಿಗೆ ಶುಭ ಫಲಗಳನ್ನು ಪಡೆಯುವಂತಹ ಯೋಗ ಧನುಸ್ಸು ರಾಶಿಯವರಿಗಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ ಪ್ರಾಪರ್ಟಿ ವಿಚಾರಗಳಲ್ಲಿ ಯಾವುದಾದ್ರೂ ಮಾರಬೇಕು ಅನ್ನುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಧನುಸ್ಸು ರಾಶಿಯವರಿಗೆ 2025ರಲ್ಲಿ ಒಳ್ಳೆ ರೇಟ್ ಬಂದು ಅವರ ಒಂದು ಪ್ರಾಪರ್ಟಿ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅವ್ರಿಗೆ ಅದರಿಂದ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಉದ್ಯೋಗದ ಒಂದು ವಿಚಾರಗಳಲ್ಲಿ ಕೂಡ ಧನುಸ್ಸು ರಾಶಿಯವರಿಗೆ ಇನ್ಕ್ರಿಮೆಂಟ್ ಆಗುವಂಥದ್ದು ಅಥವಾ ಪ್ರಮೋಷನ್ ದೊರೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಪುಣ್ಯ ಕಾರ್ಯಗಳನ್ನು ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಸಾಮಾಜಿಕವಾಗಿ ಅವರಿಗೆ ಕೀರ್ತಿ, ಯಶಸ್ಸು, ಮನ್ನಣೆ ದೊರೆಯುವಂಥ ಒಂದು ಸಾಧ್ಯತೆಗಳು ಧನುಸ್ಸು ರಾಶಿಯವರಿಗೆ 2025ರಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶತ್ರುಗಳ ಕಾಟವು ಕೂಡ ಅವರಿಗೆ ಕಡಿಮೆ ಆಗ್ತಕ್ಕಂಥದ್ದು, ದೃಷ್ಟಿದೋಷಗಳು ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೀವು ನೋಡಿ, ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಧನುಸ್ಸು ರಾಶಿಯವರು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಮತ್ತು ಕಫ ಮತ್ತು ಶೀತಕ್ಕೆ ಸಂಬಂಧಪಟ್ಟಂತಹ ಒಂದು ದೈಹಿಕ ಪ್ರಕೃತಿ ಉಳ್ಳಂಥವರು ಸ್ವಲ್ಪ ಆರೋಗ್ಯವನ್ನು ಹುಷಾರಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಧನುಸ್ಸು ರಾಶಿಯವರ 2025ರ ವರ್ಷ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಜಗನ್ಮಾತೆ ಅನುಗ್ರಹಿಸಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.